ತಂದೆಗೆ ಇಷ್ಟ ಇಲ್ಲದೆ ಹೋದ್ರು ಯಾರೋ ಒಬ್ರನ್ನ ಪ್ರೀತಿಸಿ ಓಡೋಗಿ ಮದುವೆ ಆದರು. ಅದನ್ನೆಲ್ಲ ಅವ್ರ ತಾತನನ್ನ ಹೇಳಿದ್ದು. ಅವ್ರ ಅಪ್ಪ ಅಮ್ಮನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾವುದೋ ಕಾರಣದಿಂದಾಗಿ ವೈಮನಸ್ಸು ಉಂಟಾಗಿ ಇಬ್ಬರು ಡೈವರ್ಸ್ ತಗೊಂಡ್ರು. ಆಮೇಲೆ ಜಯಂತ್ನ ಅವ್ರ ತಾಯಿನ ಮನೆ ಕರ್ಕೊಂಡ್ಬಂದು ಇಟ್ಕೊಂಡ್ರು. ಗಂಡನಿಂದ ದೂರ ಆಗಿದ್ದಕ್ಕೋ, ಪ್ರೀತಿಯಲ್ಲಿ ಮೋಸ ಹೋಗಿದ್ದಕ್ಕೋ, ಅಥವಾ ಜನಗಳು ಕೇಳೋ ಪ್ರಶ್ನೆಗೆ ಬೇಸತ್ತು ಜಯಂತ್ ಅವ್ರ ತಾಯಿ ಸೂಸೈಡ್ ಮಾಡಿಕೊಂಡ್ರು. ಆಮೇಲೆ ಇವನ್ ಚಟುವಟಿಕೆಗಳಲ್ಲಿ ಬದಲಾವಣೆ ಆಯಿತು. ಅದು ಅವ್ರ ತಾತಂಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಅವ್ರು ಇಲ್ಲಿ ಕರ್ಕೊಂಡ್ಬಂದು ಸೇರಿಸಿದ್ರು. ಇಲ್ಲಿ ಬಂದಾಗ ಯಾವ ಜೊತೆಗೂ ಸೇರದೆ ಒಬ್ಬಂಟಿಯಾಗಿರ್ತಿದ್ದ. ಕಾಲ ಬದಲಾದಂಗೆ ಅವನಿಗೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರ ಜೊತೆ ಆಡ್ತಾ ಓದ್ತಾ ಬೆಳೀತಾ ಬೆಳೀತಾ ಅವ್ನ ನಡವಳಿಕೆ ಬದಲಾಯ್ತು. ಇದು ಅವ್ರ ತಾತಂಗೆ ಗೊತ್ತಾಯ್ತು. ಮೊಮ್ಮಗ ಬೆಳೆದಿದ್ದಾನೆ, ಬದಲಾಗಿದ್ದಾನೆ ಅಂತ ತಿಳ್ಕೊಂಡು ಇವನು ಇನ್ಮೇಲೆ ನನ್ನ ಜೊತೆಗಿರ್ಲಿ, ವಯಸ್ಸಾದ್ಮೇಲೆ ಸಹಾಯಕ್ಕೆ ಬರ್ತಾನೆ ಅಂತ ಹೇಳಿ ಮನೆ ಕರ್ಕೊಂಡೋದ್ರು. ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇದು ತಪ್ಪು ಅನ್ನೋದು ಮುಂದೆ ಗೊತ್ತಾಯ್ತು.